ಇನ್ನೊಬ್ರು ಕಷ್ಟ ನೋಡಿ ಅಯ್ಯೋ ಪಾಪ ಅಂತ ಹೇಗೆ ಹೇಳ್ತಾನೆ? ಇವನಂತ ಸ್ವಾರ್ಥಿನ ನೀನಲ್ಲ ಇನ್ಯಾರು ಮದ್ವೆನೇ ಆಗ್ಬಾರ್ದು. ಅದಕ್ಕೆ ನಾನು ಅವತ್ತಿಂದ ನಿಂಗೆ ಹೇಳ್ತಾ ಇದ್ದಿದ್ದು, ಇನ್ನೊಬ್ರು ಕಷ್ಟಕ್ಕೆ ಸ್ಪಂದಿಸೋ ನೀನೆಲ್ಲಿ? ಮಾನವೀಯತೆ ಅನ್ನೋ ಮೀನಿಂಗ್ ಕೂಡ ಗೊತ್ತಿಲ್ಲ ಅವನ್ಗೆ. ಬರೀ ತನ್ ಬಗ್ಗೆನೇ ಯೋಚನೆ ಮಾಡೋ ಸ್ವಾರ್ಥಿಯಲ್ಲಿ. ಇವನು ಮಾಮೂಲಿ ಮನುಷ್ಯ ಅಲ್ಲ, ಮಹಾನ್ ಜಿಪುಣ ಆಸಾಮಿ ಅಂತ ಇವಾಗ್ಲಾದ್ರೂ ತಿಳಿತ ಸಪ್ತಮಿ? ಇಷ್ಟು ದಿನ ಹೇಳಿದ ಮಾತು ಇವಾಗ್ಲಾದ್ರೂ ಅರ್ಥ ಆಯ್ತಲ್ಲ? ಅರ್ಥ ಆಯ್ತು ಮಂಜರಿ. ಶ್ರೀಮಂತವ್ರು ಯಾವ ಥರ ಹೇಗಿರ್ತಾರೆ ಅಂತ ನನಗೆ ಈಗ ಅರ್ಥ ಆಯ್ತು. ನನ್ನ ಕಣ್ಣಲ್ಲಿ ಪ್ರೀತಿಯನ್ನು ಪೊರೆ ಬೀಳ್ಕೊಂಡಿತ್ತು. ಮಂಜರಿ, ನಿನ್ನಿಂದ ಶ್ರೀಮಂತರ ಒರಿಜಿನಲ್ ಕ್ಯಾರೆಕ್ಟರ್ ಏನು ಅಂತ ನನಗೆ ಈಗ ಅರ್ಥ ಆಯ್ತು. ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು ಸೋ ಮಚ್. ನೀನ್ ಬಂದು ಆ ಪೊರೆನ ಸರಿಸಿದ್ಯಾ. ನಿನ್ಗೆ ಅಂತ ಒಂದು ದೇವಸ್ಥಾನ ಕಟ್ಟಿ ಅದರಲ್ಲಿನ ಕೂರಿಸಿ ಪೂಜೆ ಮಾಡಬೇಕು ಮಂಜರಿ. ಅಯ್ಯೋ ಸಪ್ತಮಿ, ಏನಾಯ್ತು? ಏನಕ್ಕೆ ನಗ್ತಿದ್ಯಾ? ಮಂಜರಿ ಅಲ್ಲ, ನಿನಗೆ ದೇಹ ಬೆಳೆದಿದೆ ಹೊರತು ಬುದ್ಧಿ ಸ್ವಲ್ಪನೂ ಬೆಳೆದೇ ಇಲ್ಲ. ಇನ್ನು ಮನೆ ಮುಂದೆ ಆಟಾಡೋ ಚಿಕ್ಕ ಮಗು ಥರ ಆಡ್ತಿದ್ಯಾ ಮಂಜರಿ. ಅಯ್ಯೋ, ಕೋಪ ಬರ್ತಿದ್ಯಾ ಪುಟ್ಟ? ನೀನು ಸ್ವಲ್ಪ ಹೊತ್ತು ಖುಷಿಯಾಗಿರ್ಲಿ ಅಂತ ನಾನು ಸ್ವಲ್ಪ ಹೊತ್ತು ಆ್ಯಕ್ಟಿಂಗ್ ಮಾಡಿದೆ ಅಷ್ಟೆ. ನೀನು ನೋಡಿದ್ರೆ ಅದನ್ನೇ ನಂಬ್ಕೊಂಡ್ಬಿಟ್ಟಿದ್ಯಾ. ಅಂದರೆ ಇಲ್ಲಿವರೆಗೂ ಆಗಿದ್ದು ಡ್ರಾಮಾ, ಈಗ ನಾನು ಹಾಕಿದ್ದು ಮೂರ್ನಾಮ. ನಾಟಕ ಮಾಡ್ಕೊಂಡು ಓಡಾಡೋ ಹಾವರಾಣಿಗಳನ್ನ ಸ್ವಲ್ಪ ಹೊತ್ತು ಖುಷಿಯಾಗಿರೋ ಥರ ನೋಡ್ಕೊಳ್ಳೋದು ನನಗೆ ಅಭ್ಯಾಸ. ಪದೇ ಪದೇ ಕಾಲ್ ಕೆಡ್ಕೊಂಡು ಜಗಳಕ್ಕೆ ಬರೋದು ನಿನ್ ದುರಭ್ಯಾಸ. ಅಂದ್ರೆ ಇಲ್ಲಿ ತನಕ ನಾನು ಹೇಳಿದ್ನ ಯಾವ್ದು ನೀನ್ ನಂಬ್ಲಿಲ್ವಾ? ಸಾಕ್ಷಿ ಸಮೇತ ವಿಡಿಯೋ ಮಾಡ್ಕೊಂಡು ತೋರ್ಸಿದ್ರು ನೀನ್ ನಂಬ್ಲಿಲ್ಲ ಅಂದ್ರೆ ನೀನ್ ಎಂತ ಶತದಡ್ಡಿ. ಆ ಜಿಪ್ನ ನಿನ್ನ ನಂಬಿಸಿ ಮೋಸ ಮಾಡ್ತಿದ್ದಾನೆ. ನೀನು ಅವನ್ನ ಮದ್ವೆ ಆಗ್ಬೇಕು ಅಂತ ನಂಬ್ಕೊಂಡು ಕಾಯ್ತಿದ್ಯಾ. ಆಹಾ, ಇಬ್ರು ಜೋಡಿನೂ ಚೆನ್ನಾಗಿದೆ. ಶ್ರೀಮಂತವರು ಯಾವಾಗ ನನಗೆ ತಾಳಿ ಕಟ್ತಾರೆ, ಆ ದಿನ ಯಾವತ್ತು ಬರುತ್ತೆ ಅಂತ ನಾನು ಆಸೆ ಪಡ್ಕೊಂಡು ಕಾಯ್ತಿರೋದಂತೂ ನಿಜ. ಆದರೆ ನೀನು ಅನ್ಕೊಂಡಿರೋ ಥರ ಶತದಡ್ಡಿ ನಾನಲ್ಲ. ಯಾಕೆ ಗೊತ್ತಾ, ನನಗೆ ಶ್ರೀಮಂತವ್ರ ಮೇಲೆ ತುಂಬ ನಂಬಿಕೆ ಇದೆ. ಸರಿ, ನಿನಗೆ ನಂಬಿಕೆ ಇರ್ಲಿ, ಆದ್ರೆ ಈ ವಿಡಿಯೋ ಮಾತ್ರ ನಿಜ ತಾನೇ? ಮಂಜರಿ, ನೀನಿನ್ನೂ ಚಿಕ್ಕ ಹುಡುಗಿ. ನಿನಗೆ ವಿಷಯ ಅರ್ಥ ಮಾಡ್ಕೊಳ್ಳೋಕ್ಕೆ ದಿನ ಅಲ್ಲ ವರ್ಷಗಳೇ ಬೇಕಾಗತ್ತೆ. ವಿಡಿಯೋ ಬಗ್ಗೆ ಹೇಳ್ತಿದ್ದೆ ಅಲ್ವಾ, ನೀನು ನನಗೊಂದು ಚಿಕ್ಕ ಶಾರ್ಟ್ ಫಿಲ್ಮ್ ತೋರಿಸ್ತಾ ಅಲ್ವಾ, ಆದರೆ ನಾನು ನಿಂಗೊಂದು ದೊಡ್ಡ ಪಿಕ್ಚರೇ ತೋರಿಸ್ಲಾ? ಇಡೀ ಊರೇ ಖುಷಿ ಪಡ್ಕೊಂಡು ನೋಡಿರೋ ಪಿಕ್ಚರ್ ಇದು. ಅವಾರ್ಡ್ ಎಲ್ಲ ಸಿಕ್ಕಿದೆ. ತೋರಿಸ್ಲಾ? ಇರು, 1 ನಿಮಿಷ ಇರು. ಹಾ, ಸಿಕ್ತು. ಖತರ್ನಾಕ್ ಕಿಲ್, ಲೇಡಿಗಳ ಬಂಧನ. ಇದು ಬರೀ ಹೆಡ್ಲೈನ್ಸ್ ಅಷ್ಟೇ. ಇರು, ಫುಲ್ ಮ್ಯಾಟ್ರ್ ಓದ್ತೀನಿ. ಅನಾಥಾಶ್ರಮದ ಹೆಸರಿನಲ್ಲಿ ಸಿಕ್ಕ ಜನರಿಗೆ ಹಣ ವಸೂಲಿ ಮಾಡುತ್ತಿದ್ದ 2 ಹೆಣ್ಣು ಮಕ್ಕಳನ್ನು ನಿನ್ನೆ ಪೊಲೀಸರು ಬಂಧಿಸಿದ್ದಾರೆ. ಮಂಜು ಪುಟ್ಟ, ನೀನ್ ತುಂಬಾ ಪಾಪದವರು ಅಂತ ಹೇಳ್ತಿದ್ದಲ್ಲ, ಆ 2 ಲೇಡೀಸು ಅವ್ರಗಳ ಬಗ್ಗೆ ಬಂದಿರೋ ನ್ಯೂಸು, ಅದು ನ್ಯೂಸ್ ಪೇಪರಲ್ಲಿ. ಈ ನ್ಯೂಸ್ ಕೇಳಿದ ತಕ್ಷಣ ನಿಂತೇ ಹೋಯ್ತು ನಿನ್ ವಾಯ್ಸು. ನೀನ್ ಇದಕ್ಕೆ ಶಾಕ್ ಆದ್ರೆ ಹೇಗೆ? ನೀನ್ ಇನ್ನೂ ಶಾಕ್ ಆಗೋ ವಿಷಯ ಇದೆ, ಹೇಳ್ತೀನಿ ಕೇಳು. ಈ 2 ಹೆಣ್ಣು ಮಕ್ಕಳ ಮೇಲೆ ಅನುಮಾನ ಬಂದು
ಕೂಡಲೇ ಪೊಲೀಸ್ ಅವರಿಗೆ ಕಾಲ್ ಮಾಡಿ ವಿಷಯ ತಿಳಿಸಿ ಅವರನ್ನು ಬಂಧಿಸಲು ಸಹಾಯ ಮಾಡಿದ ಶ್ರೀಮಂತ್ ಅವರಿಗೆ ಇಲಾಖೆಯಿಂದ ಸನ್ಮಾನ ಮಾಡಿ ಹಾಗೂ ನಗದು ಬಹುಮಾನ ಕೊಟ್ಟು ಗೌರವಿಸಲಾಗಿದೆ. ನೀನು ಅವರಿಬ್ರು ಫೋಟೋನ ಫೋನಲ್ಲಿ ತೋರಿಸ್ದೆ, ಆದ್ರೆ ನಾನು ಅದೇ ಇಬ್ರು ಫೋಟೋನ ನ್ಯೂಸ್ ಪೇಪರಲ್ಲಿ ತೋರಿಸ್ತೀನಿ. ನೋಡು, ಚೆನ್ನಾಗಿ ನೋಡು. ನೋಡು ಮಂಜರಿ ಪುಟ್ಟ, ನೋಡು. ನೀನಲ್ಲ, ಈ ಇಡೀ ಪ್ರಪಂಚದಲ್ಲಿ ಯಾರೇ ಬಂದ್ರು ಶ್ರೀಮಂತವ್ರ ಮೇಲೆ ಏನೇ ಅಪವಾದ ಹೊರಿಸಿದ್ರು ನಾನದನ್ನ ನಂಬಲ್ಲ. ಈ ಮದ್ವೆನ ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಪಟ್ಟಾಗೆಲ್ಲ ನಮ್ಮಿಬ್ರು ಮಧ್ಯ ಬಾಂಡಿಂಗ್ ಸ್ಟ್ರಾಂಗ್ ಆಗಿದೆ ಹೊರತು ನಾವಿಬ್ರು ಬೇರೆ ಅಂತೂ ಆಗಲ್ಲ. ಆಮೇಲೆ ಇನ್ನೊಂದು ವಿಷಯ, ಇನ್ ಸ್ವಲ್ಪ ದಿನದಲ್ಲೇ ಮದ್ವೆ ಅದ್ದೂರಿಯಾಗಿ ನಡೆಯುತ್ತೆ. ಅದನ್ನ ಕಣ್ಣಾರೆ ನೋಡಿ ಅಕ್ಷತೆ ಹಾಕೋದು ಮಾತ್ರ ಮರಿಬೇಡ ಅಷ್ಟೆ. ಆಮೇಲೆ ಇನ್ನೊಂದು ವಿಷಯ, ನೀನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ನಿಂತಿದ್ರೆ ನಿನ್ ಕಿವಿಲಿ ಗುಯ್ ಅಂತ ಸೌಂಡ್ ಬರುತ್ತೆ. ಹೇಗ್ ಗೊತ್ತಾ? ನಾನು ನಿನ್ ಕೆನ್ನೆಗೆ ಒಂದ್ ಜೋರಾಗಿ ಬಾರಿಸ್ತೀನಲ್ಲ, ಅದಕ್ಕೆ. ಯೋಚನೆ ಮಾಡು, ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ತೀಯಾ ಇಲ್ಲ ಒದೆ ತಿನ್ಕೊಂಡು ಹೋಗ್ತೀಯಾ ಅಂತ. ದಾರಿನೂ ಆ ಕಡೆ ಇದೆ, ಗಾಡಿನೂ ಆ ಕಡೆ ಇದೆ, ಹೋಗ್ತಿರ್ಬೋದು. ನೋಡು, ನೀನ್ ಮುಂದೆ ತುಂಬಾ ಅನ್ಭವಿಸ್ತೀಯ, ನೋಡ್ತಿರು. ನಿನ್ಗೊಂದ್ ಬಿಟ್ರೆ ಈಗ್ಲಿಂದನೇ ನೀನ್ ಅನ್ಭವಿಸ್ತೀಯ. ಹೋಗ್ತಿದ್ಯಾ ತಾನೆ? ಹೋಗೋ. ಈ ಮಂಜರಿಗೆ ಏನಾದ್ರೂ ಒಂದ್ ಗತಿ ಕಾಣಿಸ್ಬೇಕಲ್ಲ, ಏನ್ ಮಾಡೋದು?